ನಮ್ಮ ತಾಲೂಕಿಂದ ನಾನು ಫಸ್ಟ್ ಆಗಿದ್ದೀನಿ ಅನ್ನೋದು ನನಗೆ ಇನ್ನೂ ಖುಷಿ ಆಗ್ತಾ ಇದೆ. ಜೊತೆಗೆ ನಮ್ಮ ಥರ ಇನ್ನೂ ಒಂದಷ್ಟು ಜನ ಬರಬೇಕು, ಎಲ್ಲ ಹೆಣ್ಮಕ್ಳು ಎಲ್ಲರೂ ಬೆಳಿಬೇಕು ಸರ್, ಅದು ನನ್ನ ಆಶಯ ಸರ್. ಬಟ್ ಹೆಣ್ಮಕ್ಳು ಓದಬೇಕು, ಅವರಾಗೆ ಮುಂದೆ ಬರಬೇಕು, ನಾನೇನಾದರೂ ಅಚೀವ್ ಮಾಡಬೇಕು ಅನ್ನೋಂಥದ್ದು ಅವ್ರ ಒಳಗೆಯಿಂದ ಬರಬೇಕು. ಆವಾಗ ಏನೇ ಸಾಧನೆ ಬೇಕಾದರೂ ಒಂದು ಹೆಣ್ಣು ಮಾಡಬಲ್ಲಳು ಅನ್ನೋತ ನಾನು ಹೇಳ್ತೀನಿ ಸರ್. ಸರ್ಜಾಪುರ ಭಾಗಕ್ಕೆ ಹಾಗೂ ನಮ್ಮ ಆನೇಕಲ್ ತಾಲೂಕಿಗೆ ಮೊದಲನೇದಾಗಿ ನ್ಯಾಯಾಧೀಶರಾಗಿ ಆಯ್ಕೆ ಆಗಿದ್ದಾರೆ. ಅವರಿಗೆ ನಮ್ಮ ಆನೇಕಲ್ ತಾಲೂಕಿನ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂಥ ಕನಸುಗಳನ್ನ ಅವರು ನನಸು ಮಾಡಲಿ. ಆನೇಕಲ್ ತಾಲೂಕಿನ ಹೆಬ್ಗೋಡಿ ನಗರಸಭಾ ವ್ಯಾಪ್ತಿಯ ತಿರುಪಾಳ್ಯ ಗ್ರಾಮದ ಲಕ್ಷ್ಮಣ್ ಮತ್ತು ಮಂಜುಳಾ ದಂಪತಿಯ ಪುತ್ರಿ ಕುಮಾರಿ ಎಲ್ ನಾಗಿಣಿರವರು 2025ನೇ ಸಾಲಿನ ನ್ಯಾಯಾಧೀಶರ ನೇಮಕಾತಿ ಪರೀಕ್ಷೆಯಲ್ಲಿ 48ನೇ ಶ್ರೇಣಿ ಪಡೆದು ಸಿವಿಲ್ ನ್ಯಾಯಾಧೀಶರಾಗಿ ನೂತನವಾಗಿ ನೇಮಕಗೊಂಡಿದ್ದು, ಇಂದು ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಡಾಕ್ಟರ್ ಎಸ್ ಮಂಜುನಾಥ್ ಸರ್ಜರ್ ಅವರು ಕುಮಾರಿ ಎಲ್ ನಾಗಿಣಿರವರ ನಿವಾಸಕ್ಕೆ ಆಗಮಿಸಿ ಕುಮಾರಿ ಎಲ್ ನಾಗಿಣಿರವರಿಗೆ ಮತ್ತು ಅವರ ಪೋಷಕರಿಗೆ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿದರು. ಈ ವೇಳೆ ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಡಾಕ್ಟರ್ ಎಸ್ ಮಂಜುನಾಥ್ ಸರ್ಜರ್ ಅವರು ಮಾತನಾಡಿ, ಕುಮಾರಿ ನಾಗಿಣಿರವರ ಕುಟುಂಬವು ಮೂಲತಃ ಸರ್ಜಾಪುರ ಹೋಬಳಿಯ ಬಿ ಹೊಸಹಳ್ಳಿ ಗ್ರಾಮದ ನಿವಾಸಿಗಳಾಗಿದ್ದು, ಬಡತನದ ನಡುವೆಯೂ ಅವರು ಸಾಧಿಸಿರುವ ಈ ಸಾಧನೆ ಅತ್ಯಂತ ಶ್ಲಾಘನೀಯ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಕುಮಾರಿ ನಾಗಿಣಿ ಅವರು ಪ್ರೇರಣೆಯಾಗಿದ್ದಾರೆ. ಪರಿಶ್ರಮ, ಸಂಕಲ್ಪ ಮತ್ತು ಶಿಕ್ಷಣದ ಮೂಲಕ ಯಾರು ಬೇಕಾದರೂ ಉನ್ನತ ಹುದ್ದೆಗಳನ್ನು ತಲುಪಬಹುದು ಎಂಬುದಕ್ಕೆ ನಾಗಿಣಿರವರು ಉತ್ತಮ ಉದಾಹರಣೆ ಎಂದು ಹೇಳಿದರು. ಇನ್ನು ಇದೇ ವೇಳೆ ಸಮಾಜ ಸೇವಕರಾದ ಕಾಮನಹಳ್ಳಿ ಶ್ರೀನಿವಾಸ್, ಕುಮಾರಿ ನಾಗಿಣಿರವರ ಪೋಷಕರಾದ ಲಕ್ಷ್ಮಣ್ ಮತ್ತು ಮಂಜುಳರವರು ಹಾಜರಿದ್ದರು. ಏನಿವತ್ತು ನಮ್ಮ ಸರ್ಜಾಪುರ ಹೋಬಳಿ ಬಿ ಹೊಸಳ್ಳಿ ಗ್ರಾಮದಲ್ಲಿ ಹುಟ್ಟಿದಂಥ ನಮ್ಮ ಲಕ್ಷ್ಮಣಣ್ಣವರು ಸುಪುತ್ರಿಯಾಗಿರ್ತಕ್ಕಂಥ ಶ್ರೀಯುತ, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಅಂತಂದರೆ ನಮ್ಮ ತಂದೆ ತಾಯಿ ಏನು ನಮ್ಮನ್ನು ಬೆಳೆಸ್ಕೊಂಬಂದಿದ್ದ ರೀತಿ ಇತ್ತು, ಅವ್ರನ್ನ ಬೆಳೆಸ್ಕೊಂಬಂದಿದ್ದ ರೀತಿಗೂ ಇವತ್ತು ನನಗೆ ಸಿಕ್ಕಿರೋಂಥ ಈ ಪೊಸಿಷನ್ಗೂ ಬಹಳ ಖುಷಿ ಆಗ್ತಾಯಿದೆ, ಸಂತೋಷ ಆಗ್ತಾಯಿದೆ ಸರ್. ಸಂತೋಷ ಆಗ್ತಾಯಿದೆ ಅಂದರೆ ನಮ್ಮ ತಾಲೂಕಿಂದ ನಾನು ಫಸ್ಟ್ ಆಗಿದ್ದೀನಿ ಅನ್ನೋದು ನನಗೆ ಇನ್ನೂ ಖುಷಿ ಆಗ್ತಾಯಿದೆ. ಜೊತೆಗೆ ನಮ್ಮ ಥರ ಇನ್ನೂ ಒಂದಷ್ಟು ಜನ ಬರಬೇಕು, ಎಲ್ಲ ಹೆಣ್ಮಕ್ಳು ಎಲ್ಲರೂ ಬೆಳಿಬೇಕು ಸರ್, ಅದು ನನ್ನ ಆಶಯ ಸರ್. ಅಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಹೆಣ್ಮಕ್ಳೇ ತಾವೇ ಮುಂದೆ ಬರಬೇಕು ಸರ್. ನಾನು ಓದಬೇಕು, ನಾನು ಏನಾದರೂ ಸಾಧನೆ ಮಾಡಬೇಕು ಅನ್ನೋವಂಥದ್ದು ಅವರಲ್ಲೇ ಬರಬೇಕು ಸರ್. ತಂದೆ ತಾಯಿ ಹೇಗಿದ್ದರೂ ಓದಿಸ್ಬೇಕು ಅನ್ನೋದಂತೂ ಪ್ರತಿ ಮನೆಯಲ್ಲೂ ಇರುತ್ತೆ ಅದು. ಬಟ್ ಹೆಣ್ಮಕ್ಳು ಓದಬೇಕು, ಅವರಾಗೆ ಮುಂದೆ ಬರಬೇಕು, ನಾನೇನಾದರೂ ಅಚೀವ್ ಮಾಡಬೇಕು ಅನ್ನೋಂಥದ್ದು ಅವ್ರ ಒಳಗೆಯಿಂದ ಬರಬೇಕು. ಆವಾಗ ಏನೇ ಸಾಧನೆ ಬೇಕಾದರೂ ಒಂದು ಹೆಣ್ಣು ಮಾಡಬಲ್ಲಳು ಅನ್ನೋತ ನಾನು ಹೇಳ್ತೀನಿ ಸರ್. ಇದು ಅಷ್ಟು ಈಸಿಯಾಗಿ ಏನು ಇರಲಿಲ್ಲ. ಯಾಕೆ ಅಂತಂದರೆ ನಾನು ಪ್ರಾಕ್ಟೀಸ್ ಮಾಡಿಕೊಂಡು ಪ್ರಿಪೇರ್ ಆಗಿದ್ದು ಎಕ್ಸಾಮ್ಗೆ. ಆ ಪ್ರಿಪ್ರೇಷನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದರಿಂದ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು. ಬಟ್ ಹೋಗ್ತಾ ನಾನು ಅದನ್ನು ಯಾವ ಥರ ಈಸಿ ಮಾಡ್ಕೋಬಹುದು, ಎಷ್ಟು ಟೈಮ್ ಕೊಟ್ಟು ಓದ್ಕೋಬಹುದು ಅಂತ ಹೇಳಿ ನಾನೇ ಪ್ಲ್ಯಾನ್ ಮಾಡಿಕೊಂಡು ಪ್ರಿಪೇರ್ ಆಗಿದ್ದು. ಸೊ ಹಾಗಾಗಿ ನನಗೇನು ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ. ಮೊದಲೆಲ್ಲ ಕಷ್ಟ ಅನ್ನಿಸ್ತಿತ್ತು. ಹೋಗ್ತಾ ಅದು ಅಂದರೆ ನನ್ನ ಪ್ರಿಪ್ರೇಷನ್ ವೈಸು ಹೋಗ್ತಾ ಅದು ಈಸಿ ಆಯಿತು ಸರ್ ನನಗದು. ಸರ್, ಮನೆಯಲ್ಲಿ ನಮ್ಮ ತಂದೆ ತಾಯಿ ಇಬ್ಬರೂ ತುಂಬ ಬೆಂಬಲ ಕೊಡ್ತಾಯಿದ್ರು. ಹೇಗೆ ಅಂತಂದರೆ, ನಾನು ಕೆಲಸಕ್ಕೆ ಹೋಗ್ಕೊಂಡು ಓದೋದ್ರಿಂದ ಮನೇಲಿ ಯಾವುದೇ ಕೆಲಸ ನನಗೆ ಹೇಳ್ತಿರ್ಲಿಲ್ಲ. ಓದ್ಕೊಮ್ಮ, ನೀನು ಓದ್ಕೋ, ನಾನು ಮಾಡ್ಕೋತೀನಿ. ಏನೇ ಇದ್ದರೂ ಸಹ ನಮ್ಮ ತಾಯಿ ಆಗಲಿ ನಮ್ಮ ತಂದೆ ಆಗಲಿ ನನಗೇನು ಬರ್ಡನ್ ಕೊಡ್ತಿರ್ಲಿಲ್ಲ. ಓದು, ನೀನು ಏನಾಗುತ್ತೋ ಅದನ್ನು ಮಾಡು ಅಂತಲೇ ಹೇಳ್ತಿದ್ರು ಸರ್. ಮೇಡಮ್, ಇವತ್ತು ನಮ್ಮ ಮಂಜಣ್ಣವರೆಲ್ಲ ಬಂದು ಅಭಿನಂದನೆ ಮಾಡಿ ಸರ್ಜಾಪುರದಿಂದ. ನನಗೂ ಅವ್ರ ಬಗ್ಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕೆ ಅಂತಂದರೆ ಅವರು ನನ್ನನ್ನು ಇಷ್ಟು ಗೌರವಾನ್ವಿತವಾಗಿ ನಡೆಸ್ಕೊತಾ ಇದ್ದಾರೆ ಅಂತಂದರೆ ನನಗೂ ಅದು ಹೆಮ್ಮೆ ಇದೆ. ಬಹಳ ಖುಷಿ ಆಗ್ತಾ ಇದೆ ಸರ್ ಬಗ್ಗೆ. ನನಗೆ ಬಹಳ ಚೇಂಜ್ ಆಗಿದೆ ಸರ್. ಮುಂಚೆ ಎಲ್ಲೋ ಒಂದು ಹಳೆ ಕಾಲದಲ್ಲಿ ಆ ಥರ ಇತ್ತು ಸರ್, ನಮ್ಮ ಸಮುದಾಯದವ್ರು ಮುಂದೆ ಬರೋದಿಲ್ಲ, ಆಗೋದಿಲ್ಲ, ಅದಕ್ಕೆ ಹಿಂದುಳಿದ ವರ್ಗ ಅಂತ ಹೆಸರಿಟ್ಬಿಟ್ಟಿದ್ದಾರೆ. ಈಗ ಆ ರೀತಿ ಏನಿಲ್ಲ ಸರ್. ನೀವು ನೋಡಬಹುದು, ಈ ಒಂದು ರಿಸಲ್ಟನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಕಾಂಪಿಟೇಷನ್ ಇದ್ದಿದ್ದೇ ನಮ್ಮ ಸಮುದಾಯದವ್ರಿಗೆ. ನೀವು ನೋಡಿದ್ರೆ ರಿಸಲ್ಟನ್ನು ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲನೂ ನಮ್ಮ ಸಮುದಾಯದವರೇ ಜಾಸ್ತಿ ಇದ್ದಾರೆ ಸರ್. ಸೆಲೆಕ್ಷನಲ್ಲೇ ನಮ್ಮ ಸಮುದಾಯದವರೇ ಜಾಸ್ತಿ ಇದ್ದಾರೆ. 4ರಿಂದ 5 ಜನ ಸೆಲೆಕ್ಷನ್ ಇಲ್ಲ ಸರ್, ಜಾಸ್ತಿ ಇದ್ದಾರೆ. ಲಿಸ್ಟು 83 ಜನ ಇದ್ದಾರೆ. 83ರಲ್ಲಿ ನಾನು ನೋಡಬೇಕು ಸರ್ ಎಷ್ಟು ಜನ ಇದ್ದಾರೆ ಅಂತ. ಬಟ್ ತುಂಬ ಜನ ಸೆಲೆಕ್ಷನ್ ಆಗಿದ್ದಾರೆ. ನಾಗಿಣಿ ಅಂತ ಏನೋ ಅವರು LLB ಮುಗಿಸ್ಕೊಂಡು ಪ್ರಾಕ್ಟೀಸ್ ಮಾಡಿ ನ್ಯಾಯಾಧೀಶರಾಗಿ ಒಂದು ಎಕ್ಸಾಮಿನೇಷನ್ನು ಅವ್ರು ಮಾಡಿರೋದ್ರಲ್ಲಿ 48ನೇ ರ್ಯಾಂಕನ್ನು ಪಡೆದು ಇವತ್ತು ನ್ಯಾಯಾಧೀಶರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ನಮ್ಮ ಸರ್ಜಾಪುರ ಭಾಗಕ್ಕೆ ಹಾಗೂ ನಮ್ಮ ಆನೇಕಲ್ ತಾಲೂಕಿಗೆ ಮೊದಲನೇದಾಗಿ ನ್ಯಾಯಾಧೀಶರಾಗಿ ಆಯ್ಕೆ ಆಗಿದ್ದಾರೆ. ಅವರಿಗೆ ನಮ್ಮ ಆನೇಕಲ್ ತಾಲೂಕಿನ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಹಾಗೂ ಅದೇ ರೀತಿ ನಮ್ಮ ಸರ್ಜಾಪುರ ಹೋಬಳಿ ಪರವಾಗಿಯೂ ಅವ್ರಿಗೆ ಅಭಿನಂದನೆಗಳು ಸಹ ಸಲ್ಲಿಸ್ತೇನೆ. ಅವರು ಮುಂದಿನ ದಿನಗಳಲ್ಲಿ ಸುಮಾರು ನಮ್ಮ ನ್ಯಾಯನ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂಥ ಕನಸುಗಳನ್ನ ಅವರು ನನಸು ಮಾಡಲಿ. ಮತ್ತು ಅವರು ತಗೊಂಡಂಥ
ಏನೇ ಒಂದು ಕಾನೂನು ರೀತಿ ಏನೇ ಪ್ರತಿಷ್ಠೆಗೆ ತಗೊಂಡು ಅದನ್ನು ಕಾನೂನು ಬಿಟ್ಟು ಅವ್ರು ಯಾವುದೇ ರೀತಿ ಮಾಡೋದು ಬೇಡ. ಕಾನೂನಿನಲ್ಲಿ ಏನು ದಾರಿ ಇದೆ ಅದನ್ನು ಮುಂದುವರ್ಸ್ಕೊಂಡು ಹೋಗಲಿ. ಅವರು ಮುಂದಿನ ದಿನಗಳಲ್ಲಿ ಅಚೀವ್ ಮಾಡಲಿ. ಸುಪ್ರೀಂ ಕೋರ್ಟಲ್ಲಿ ಅವರಿಗೆ ಒಂದು ಜಡ್ಜ್ ಆಗೋಂಥ ಅವಕಾಶವೂ ಅವ್ರಿಗೆ ಸಿಗಲಿ. ಯಾಕಂತಂದರೆ ಈಗಿರ್ತಕ್ಕಂಥ ಸಣ್ಣ ವಯಸ್ಸಿನಲ್ಲಿ ಇವತ್ತು ನ್ಯಾಯಾಧೀಶರಾಗಿ ಅವ್ರು ಆಯ್ಕೆ ಆಗಿರ್ತಕ್ಕಂಥದ್ದು ನಮಗೆಲ್ಲ ಹೆಮ್ಮೆಯ ವಿಷಯ. ಅವರು ಮುಂದಿನ ದಿನಗಳಲ್ಲಿ ಹೈಕೋರ್ಟಲ್ಲಿ ಅವರು ನ್ಯಾಯಾಧೀಶರಾಗಿ ಆಯ್ಕೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತೊಮ್ಮೆ ಅವರಿಗೆ ನಮ್ಮ ಸರ್ಜಾಪುರ ಹೋಬಳಿ ಪರವಾಗಿ ಮತ್ತು ಆನೇಕಲ್ ತಾಲೂಕಿನ ಏನು ಇವತ್ತು ಸುಮಾರು ವರ್ಷಗಳಿಂದ ತಿರುಪಾಳದಲ್ಲಿ ಒಂದು 30-35 ವರ್ಷಗಳಿಂದ ತಿರುಪಾಳದಲ್ಲಿ ಅವರು ಉಳ್ಕೊಂಡಿದ್ದರು, ವಾಸವಾಗಿದ್ದರು. ಮತ್ತು ಈ ತಿರುಪಾಳದ ಪರವಾಗಿಯೂ ಸಹ ಅವರಿಗೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಇವ್ರನ್ನ ನೋಡಿ ಎಲ್ಲ ಮಕ್ಕಳನ್ನು ಏನು ನಮ್ಮ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಕ್ಕಳನ್ನು ಒಂದು ಅಚೀವ್ ಮಾಡೋದಕ್ಕೆ ಒಂದು ಇಷ್ಟಪಡಲಿ. ಅವ್ರನ್ನ ನೋಡಿ ಕಲಿತು ಅವ್ರ ಮುಂದಿನ ದಿನಗಳಲ್ಲಿ ಇವ್ರ ಜೊತೆಗೆ ಕೈ ಜೋಡಿಸ್ಲಿ. ಮತ್ತು ಎಲ್ಲ ಹೆಣ್ಮಕ್ಳು ಮತ್ತು ಎಲ್ಲರೂ ಅವ್ರ ಜೊತೆಯಲ್ಲಿ ಕೈ ಜೋಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಏನು ಎಲ್ಲ ಇದರಲ್ಲಿ ಏನು IAS ಆಗಿರ್ಬೋದು, KS ಆಗಿರ್ಬೋದು, ಮತ್ತು ಇನ್ನೂ ಅಚೀವ್ ಮಾಡಲಿ, IPS ಆಗಿರ್ಬೋದು, ಎಲ್ಲ ಅಚೀವ್ ಮಾಡಲಿ ನಮ್ಮ ಹೆಣ್ಮಕ್ಳು. ಅವರು ಮುಂದೆ ಫಸ್ಟ್ ಹೆಣ್ಣುಮಕ್ಳಿದ್ರೆ ಮತ್ತು ಅದ್ರ ಹಿಂದೆ ನಾವು ಇರ್ತೀರಿ ಯಾವತ್ತೂ. ಮತ್ತು ಏನು ನಮ್ಮ ಸಹೋದರಿ ನಾಗಿಣಿಯವರು ಏನಿದ್ದಾರೆ ಅವ್ರ ಜೊತೆಲಿ ನಾವು ಯಾವತ್ತೂ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತೊಮ್ಮೆ ಅವ್ರಿಗೆ ಶುಭಾಶಯಗಳನ್ನ ಕೊಡ್ತೇನೆ.